ಒಳಗಿರೋ ಮಲ್ಲಿಕಾರ್ಜುನ್ ಟೆಂಪಲ್ ಬಗ್ಗೆ ನಿಮ್ಗೆ ಏನ್ರ ಗೊತ್ತಾದೇನ್ರಿ? ಗೊತ್ತಿಲ್ಲ ಅಂದ್ರ ಈ ಬ್ಲಾಗ್ ಎಂತಕ ನೋಡ್ರಿ. ನಮಸ್ಕಾರ ರೀ ಎಲ್ಲಾ ನಮ್ ಸಾವುಕಾರ ಮಂದಿಗೆ. ಇವತ್ ನಾ ಎಲ್ಲಿಗೆ ಬಂದಿ ಅಂದ್ರ ಕಲಬುರಗಿ ಜಿಲ್ಲೆ ಒಳಗ್ ಬರೋ ಗ್ರಾಮದಾಗಿರೋ ಮಲ್ಲಿಕಾರ್ಜುನ್ ಟೆಂಪಲ್ ನೋಡಾಕ್ರಿ. ಈ ಟೆಂಪಲ್ ಪುರಾತನ ಕಾಲದಾದ್ರ ಬಿ ಇದಕ್ಕೊಂದು ಸ್ಟೋರಿ ಅದ ರೀ. ಹಂಗೆ ಈ ಟೆಂಪಲ್ ಇಲ್ಲಿ ಹೆಂಗ್ ಉದ್ಭವ ಆಯ್ತಪ್ಪ ನಿಮ್ಗೆ ಏನ್ರ ಗೊತ್ತಾದೇನ್ರಿ? ನಾ ಹೇಳೋ ಸ್ಟೋರಿ ಕೇಳ್ರಿ, ಗೊತ್ತಾಗ್ತದ. ಚಿನ್ಮಳಿ ಎಂಬೋ ಗ್ರಾಮ ಮೊದಲ ದಟ್ಟವಾದ ಕಾಡುಗಳಿಂದ ಕೂಡಿರ್ತದಂತ. ಈ ಅಲೆಮಾರಿ ಜನಾಂಗದವರು ದನ ಮೇಯ್ಸಕಂತ ಬಂದಾಗ ಪ್ರತಿದಿನ ಒಂದನ ನಿಗೂಢ ಪ್ರದೇಶದೊಳಬತ್ತಕ್ ಹೋಗಿ ಹಾಲು ಕೊಟ್ಟಿ ಬರ್ತಿತ್ತಂತ್ರಿ. ಒಂದ್ಸಲ ಅವ್ರಿ ಸಂಶಯ ಬಂದು ಅಲ್ಲಿ ಹೋಗಿ ನೋಡಿದಾಗ ಶಿವಲಿಂಗ ತಾನಾಗೆ ಎದ್ದಿತ್ತಂತ್ರಿ. ಆಗ ಈ ಗುಡಿ ಮತ್ತ ಈ ಲಿಂಗ ಉದ್ಭವ ಅಂತ ಹೇಳ್ತಾರೆ. ಈ ದೇವಸ್ಥಾನ 12ನೇ ಶತಮಾನದಾಗ ಚಾಲುಕ್ಯ ಶೈಲಿ ಒಳಗ ಇತ್ತಂತ್ರಿ. ಅಂತೇಳಿ ಈ ದೇವಸ್ಥಾನನು ಕೂಡ ಚಾಲುಕ್ಯರ ಕಾಲದ ದೇವಸ್ಥಾನ ಐತಂತ ಇಲ್ಲಿ ಗ್ರಾಮಸ್ಥರ ನಂಬ್ಯಾರ. ಈ ದೇವಸ್ಥಾನ ಒಳಗ ಒಂದ್ ಶಿವಲಿಂಗದ ಮ್ಯಾಲ ಮಲ್ಲಿಕಾರ್ಜುನ್ ಮೂರ್ತಿ ಐತ್ರಿ. ಇಲ್ಲಿ ಜನರು ಹೇಳೋ ಪ್ರಕಾರ ಒಂದಿನ ಈ ಊರಿಗೆ ಬರಗಾಲ ಬಂದಾಗ ಊರಿನ ಎಲ್ಲಾರ ಜನರು ಶಿವಲಿಂಗದ ಮುಂದ್ ಕುಂತ್ ಪ್ರಾರ್ಥನೆ ಮಾಡಾಗ ಇಲ್ಲೇ ಬಾಜು ಹರ ಭೀಮಾ ನದಿ ಊರೊಳಗ ಬಂದಿತ್ತಂತ ಅಂತೇಳಿ ಊರಿನ ಗ್ರಾಮಸ್ಥರು ಶಿವಲಿಂಗವನ್ನು ಊರ್ ಕಾಯೋ ರಕ್ಷಕ ಅಂತ ಕರೆದಾರ್ರಿ. ಹಂಗೆ ಇಲ್ಲಿ ಟೋಟಲ್ ಆಗಿ 3 ಶಾಸನ ಆದವ್ರಿ. ಇನ್ನೂವರೆಗೂ ಆ ಶಾಸನ ಯಾರ ಕೈಲೇನು ಓದಾಕಾಗಿಲ್ರಿ. ನಾ ಮಾಡಿರೋ ಸ್ಟೋರಿ ನಿಮ್ಗೆ ಏನ್ರ ಚಲೋ ಅನ್ಸಿತಪ್ಪ ಅಂದ ಫಾಲೋ ಹೊಡೆದವ್ರಿ.